ಸನಾತನ ಹೆಲ್ತ್ ಕೇರ್ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಡಿ.ಜಿ. ರವಿಕುಮಾರ್ ಅಂತೇಳಿ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಇದ್ದೇನೆ. ನಾನು ತೋರಿಸ್ತಕ್ಕಂಥ ಗಿಡಮೂಲಿಕೆಗಳು ಸುತ್ತಮುತ್ತ ಎಲ್ಲೆಲ್ಲಿ ಸಿಗ್ತವೆ ಅಂತೇಳಿ ಸ್ವಲ್ಪ ಅಬ್ಸರ್ವೇಷನ್ ಇಟ್ಕೊಂಡಿರಿ. ಕಾರಣ ಏನಂತಂದರೆ ಪ್ರತಿಯೊಬ್ಬರಿಗೂ ಸಮಸ್ಯೆ ಹೇಳಿ ಕೇಳಿ ಬರೋದಿಲ್ಲ. ಆಗ ಅಂಥ ಸಮಯ ಬಂದಾಗ ಒಂದು ಕೆಲವು ಗಿಡಮೂಲಿಕೆಗಳನ್ನ ನೋಡಿ ಇಟ್ಕೊಂಡಿರಿ. ಯಾಕಂದರೆ ವಯಸ್ಸಾಗಿರ್ತಕ್ಕಂಥವ್ರ ಮನೆಗಳಲ್ಲಿ ಇರ್ತಾರೆ. ಅಂಥವ್ರಿದ್ದಾಗ ಮಂಡಿ ನೋವುಗಳು ಬಹಳಷ್ಟು ಸಮಸ್ಯೆಗಳು, ಕೈ ಮಂಡಿ ನೋವು, ಬೆನ್ನು ನೋವು, ನಡ ನೋವು, ಸೊಂಟ ನೋವು, ಈ ಥರ ಕೆಲವು ಬಹಳಷ್ಟು ನೋವುಗಳು ಪಡ್ತಾ ಇರ್ತಾರೆ. ಅಂಥವ್ರು ಏನು ಮಾಡ್ಕೋಬೇಕು, ಯಾವ ಸಮಸ್ಯೆಯಿಂದ ನಾವು ಬಗೆಹರಿಸ್ಕೋಬೇಕು ಅಂತ ನೀವು ಯೋಚನೆ ಮಾಡೋದಾದರೆ ನೋಡಿ, ನಾನು ತೋರಿಸ್ತಕ್ಕಂಥ ಒಂದು ಗಿಡ ಇದು ಬಂದು ತೊಟ್ಲಿ ಬಳ್ಳಿ ಅಂತ ಕರಿತೀವಿ. ಇದು ನೋಡಿ, ಇದು ತೊಟ್ಲಿ ಬಳ್ಳಿ ಎಲ್ಲ ಕಡೆ ಸಿಗ್ತದೆ. ಮುಳ್ಳು ವಿಪರೀತ ಇರ್ತದೆ, ಎಲೆನೂ ಹಿಂಗೆ ಇದೇ ರೀತಿ ಇರ್ತದೆ. ಹಣ್ಣು ಬಂದು ಒಳ್ಳೆ ತೊಂಡೆ ಹಣ್ಣು ಬಿಟ್ಟಂಗೆ ಕೆಂಪು ಕಲರಲ್ಲಿ ಕಾಯಿ ಬಿಡ್ತದೆ. ಇದು ಒಂಥರ ಬಿಲ್ಪತ್ರೆ ಕಾಯಿ ಬಿಟ್ಟಂಗೆ ಒಂದು ಇಷ್ಟು ದಪ್ಪದಲ್ಲಿ ಕಾಯಿ ಬಿಡ್ತದೆ. ತೊಂಡೆ ಹಣ್ಣು ಸೇಮ್ ತೊಂಡೆಕಾಯಿ ಯಾವ ರೀತಿ ಇರ್ತದೆ ಆ ರೀತಿ ಬರ್ತದೆ. ಇದನ್ನು ನಾವೇನು ಮಾಡಬೇಕು ಅಂತಂದರೆ ನೋಡಿ, ಬಳ್ಳಿ ಪೂರ್ತಿ ಈ ಥರ ಬಳ್ಳಿ ಹಪ್ಕೊಂಡಿದೆ. ಕಟ್ ಮಾಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ 1 kg 2 kg ಅಷ್ಟು ಈ ಸೊಪ್ಪನ್ನ ತಗೊಂಡೋಗಿ ಬರೀ ಇದ್ರ ಸಮೇತ ಇದು ಕೊಂಬೆ ಸಮೇತ ಹೊಡ್ಕೊಂಡು ಏನು ಮಾಡ್ತೀರಿ, ಸಣ್ಣ ಸಣ್ಣ ಪೀಸ್ಗಳು ಕಟ್ ಮಾಡಿಬಿಟ್ಟು ಒಂದು 2 kg ಶೇಖರಣೆ ಮಾಡ್ಕೊಳ್ಳಿ. ಇದನ್ನು ಸೊಪ್ಪನ್ನ ಶೇಖರಣೆ ಮಾಡಿಕೊಂಡು ಒಂದು ದೊಡ್ಡ ಬಾಣಲಿಗೆ ತಗೊಂಡು ಬಾಣಲಿಗೆ ಹಾಕ್ಬಿಟ್ಟು ನೀರು ಹಾಕ್ಬಿಡಿ. ಒಂದು 2 kg ಇದ್ದರೆ ಮ್ಯಾಕ್ಸಿಮಮ್ ಒಂದು 4 ಲೀಟ್ರ್ 5 ಲೀಟ್ರ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು. ಬೇಯಿಸಿದಾಗ 1 ಲೀಟ್ರ್ ಗಂಟ ಉಳಿಬೇಕು. 4 ರಿಂದ 5 ಲೀಟ್ರ್ ನೀರು ಹಾಕಬೇಕು. 1 ಲೀಟ್ರ್ ಉಳಿಯೋವರೆಗೂ ಚೆನ್ನಾಗಿ ಕಾಯಿಸ್ಬಿಟ್ಟು ಅದನ್ನು ಸೋದಿಸ್ಕೊಳ್ಳಿ. ಆ ನೀರನ್ನ ಸೋದಿಸ್ಕೊಂಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡು ಉತ್ತಮವಾಗಿರ್ತಕ್ಕಂಥ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ, ಎರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ. ಈ ಎರಡು ವಾತದ ಮೇಲೆ ಚೆನ್ನಾಗಿ ಕೆಲಸ ಮಾಡ್ತದೆ. ಸಾಸಿವೆ ಎಣ್ಣೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತದೆ. ಈ ಎರಡರಲ್ಲಿ ಯಾವುದಾದ್ರೂ ಒಂದು ಎಣ್ಣೆನ 1 ಲೀಟ್ರಷ್ಟು ತಗೊಂಡು ಈ ನೀರಿನ ಜೊತೆಗೆ ಈ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಉರಿಯಲ್ಲಿ, ಅಂದರೆ ವಿಪರೀತ ಉರಿ ಇಟ್ಟಾಗ ಏನಾಗುತ್ತೆ ಅಂತಂದರೆ ಅದರಲ್ಲಿರ್ತಕ್ಕಂಥ ಎಣ್ಣೆಯಲ್ಲಿರ್ತಕ್ಕಂಥ ಅಂಶ ಆಚೆ ಹೋಗ್ಬಿಡ್ತದೆ. ಆ ಥರ ಮಾಡಬಾರ್ದು. ಸಣ್ಣ ಉರಿ ಬಿಟ್ಬಿಡಿ. ಒಂದು ಅರ್ಧ ದಿನ ಆಗಲಿ ಪರವಾಗಿಲ್ಲ. ಎಲ್ಲ ಚೆನ್ನಾಗಿ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಏನಿದೆಯೋ, ಕಷಾಯದ ಅಂಶ ಏನಿದೆಯೋ ಅದು ಪೂರ್ತಿ ಇಮ್ರೋಗ್ಬಿಡ್ಬೇಕು. ಬರೀ ತೈಲ ಮಾತ್ರ ಉಳ್ಕೋಬೇಕು. ಆ ಥರ ಇದ್ದಾಗ ಅದನ್ನು ನೀಟಾಗಿ ಎತ್ತಿ ಕೆಳಗೆ ಇಳಿಸ್ಕೊಂಡು ಏನು ಮಾಡ್ತೀರಂದರೆ, ಗ್ರಂಥಿಗೆ ಅಂಗಡಿಗಳಿಗೆ ಹೋಗಿ ಥೈಮಾಲ್, ಮೆಂತಾಲ್, ಗಡ್ಡೆ ಕರ್ಪೂರ, ಗಡ್ಡೆ ಕರ್ಪೂರ ಈ 3 55 ಗ್ರಾಮ್ ಈಸ್ಕೊಂಡು ಒಂದು ಡಬ್ಬದಲ್ಲಿ 3 ಮಿಕ್ಸ್ ಮಾಡಿ ಒಂದು ಬಾಟ್ಲಿಗೆ ಹಾಕ್ಬಿಟ್ರೆ ಸ್ವಲ್ಪ ಹೊತ್ತಿಗೆ ನೀರು ಆಗೋಯ್ತದೆ. ಆ ನೀರನ್ನ ಈ ಉಗುರು ಬೆಚ್ಚಗಿರ್ತಕ್ಕಂಥ ಎಣ್ಣೆಗೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ನೋವುಗಳು ಎಲ್ಲೆಲ್ಲಿದೆಯೋ, ನಿಮ್ಮ ಬಾಡಿ ಪೇಯ್ನ್ಸ್ ಆಗಲಿ, ಮಂಡಿ ನೋವುಗಳು, ಎಲ್ಲಾದರೂ ಪೇಯ್ನ್ಸ್ ಇರಲಿ ಪರವಾಗಿಲ್ಲ, ಪ್ರತಿನಿತ್ಯ ಹಾಕಿ ಮರ್ದನೆ ಮಾಡ್ತಾ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ಮಂಡಿ ನೋವುಗಳು, ಸೊಂಟ ನೋವು, ಬೆನ್ನು ನೋವು, ಕತ್ತು, ಎಲ್ಲೇ ಇರಲಿ ನೋವುಗಳು, ಆ ಸಮಸ್ಯೆಗಳು ಬಗೆಹರಿಬೇಕು. ಮಸಾಜ್ ಎಣ್ಣೆ ಥರನೂ ಬಳಸ್ಕೋಬೋದು. ಇದನ್ನು ಈ ರೀತಿ ವಾರಕ್ಕೊಮ್ಮೆ ಮಸಾಜ್ ಮಾಡಿಕೊಂಡ್ರೂ ನಿಮ್ಮಲ್ಲಿ ಬಾಡಿ ಪೇಯ್ನ್ಸ್ ಕಡಿಮೆ ಆಗ್ತಾ ಬರ್ತದೆ. ಪ್ರತಿನಿತ್ಯ ನೀವು ಬಳಸ್ಕೊಂಡ್ರೆ ಮಂಡಿ ಚಿಪ್ಪುಗಳು ಎಲ್ಲ ಸವಿದಿರ್ತಕ್ಕಂಥ ಸಮಸ್ಯೆ ಎಲ್ಲ ಪರಿಹಾರ ಆಗ್ತದೆ. ಈ ಒಂದು ರೆಮಿಡಿನ ನಿಮ್ಗೆ ನೀವಾಗ ಮಾಡ್ಕೊಳ್ಳಿ. ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗುತ್ತೆ, ನಾವು ಕಲಿಸ್ಕೊಡ್ತೀವಿ. ಅದರಿಂದ ಮುಕ್ತರಾಗ್ಬೋದು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.